ನಮಸ್ಕಾರ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 5ನೇ ತಾರೀಕು ಹೇಗಿದೆ, ಇವತ್ತಿನ ದಿನ ಯಾರಿಗೆಲ್ಲ ಶುಭ ಆಗುತ್ತೆ, ಹಾಗೆ ಈ ದಿನ ಜನಿಸಿದವರಿಗೆ ಯಾವ ಬಣ್ಣ ಅದೃಷ್ಟ ತಂದುಕೊಡುತ್ತೆ, ಯಾವ ಸಂಖ್ಯೆ ಅವರಿಗೆ ಒಳಿತಾಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಡೈಲಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಇವತ್ತಿನ ದಿನ ಹೇಗಿರುತ್ತೆ, ನಮಗೆ ಏನೆಲ್ಲ ನಾವು ಮಾಡಬೇಕಾಗಿರುತ್ತೆ, ಎಷ್ಟು ನಮಗೆ ಲಕ್ ತಂದುಕೊಡುತ್ತೆ ಅಂತ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಹೇಳೋ ಸಜೆಷನ್ ಆಗಿರ್ಬೋದು, ಕೊಡೋ ಟಿಪ್ಸ್ ಆಗಿರ್ಬೋದು, ಇನ್ನೂ ಅವರ ದಿನಾನ ಬೆಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿನಾಂಕ 5ನೇ ತಾರೀಕು ಹೇಗಿದೆ ನೋಡಿ, ಇವತ್ತು ಐದು ಅಂತಂದರೆ ಈ 2026 ಒಂದು ಮೊದಲ ತಿಂಗಳ ಒಂದೊಂದೇ ಡೇಟಿಗೆ ಬರ್ತಾಯಿದ್ದೀವಿ. ಅದರಲ್ಲಿ 5ನೇ ತಾರೀಕು. ಸೊ 5 ಅಂತ ಬಂದಾಗ ಯಾರೆಲ್ಲ 5ನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರೆಲ್ಲರಿಗೂ ಕೂಡ ಈ 2026 ತುಂಬ ರಾಜಯೋಗವನ್ನು ತಂದುಕೊಡುತ್ತೆ. ಮತ್ತು ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಆ ಸ್ಟೂಡೆಂಟ್ಸ್ಗಂತೂ ಈ 5ನೇ ತಾರೀಕು ಅಂತ ಬಂದರೆ ಸ್ಟೂಡೆಂಟ್ಸ್ಗೂ ಕೂಡ ಈ ಐದು ಅನ್ನೋ ಡೇಟಲ್ಲಿ ಹುಟ್ಟಿರೋರು ತುಂಬಾ ಶಾರ್ಪಾಗಿ ಅಂತಂದರೆ ಅವರ ಮೆಮೊರಿ ಪವರು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 5, 14, 23 ಈ ಡೇಟಲ್ಲಿ ಹುಟ್ಟಿರೋರಿಗೆ 2026 ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಲಕ್ಕನ್ನು ತಂದುಕೊಡುತ್ತೆ. ನೀವು ತುಂಬ ಅತಿ ಹೆಚ್ಚು ಗ್ರೀನನ್ನು ಯೂಸ್ ಮಾಡಿ, ಅಂದರೆ ಗ್ರೀನ್ ಕಲರ್ನ ಅತಿ ಹೆಚ್ಚು ಬಳಸಬೇಕಾಗುತ್ತೆ. ಮತ್ತು ಈ ವರ್ಷದ 2026ರಲ್ಲಿ ಯೆಲ್ಲೋ ಕಲರ್ನು ಕೂಡ ತುಂಬ ಅತಿ ಹೆಚ್ಚು ನೀವು ಬಳಸಿದ್ರೆ ಖಂಡಿತ ನಿಮಗೆ ಎಲ್ಲೋ ಒಂದು ಕಡೆ ತುಂಬ ಲಕ್ಕು, ಮತ್ತು ನೀವೇನು ಅಂದ್ಕೊಳ್ತಾ ಇದ್ದೀರಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೃಷ್ಟ ಕೂಡ ಈ ವರ್ಷ 5ನೇ ತಾರೀಕು ಅವ್ರಿಗೆ ಅದೃಷ್ಟ ಕೂಡ ಇದೆ. ಸೊ ಓವರ್ ಆಲು 5ನೇ ತಾರೀಕು ಅವರು, ಅದರಲ್ಲೂ 5ನೇ ತಾರೀಕು ಅವರು ರೈತರಾಗಿರ್ಬೋದು, ಫಾರ್ಮಿಂಗ್ ಮಾಡೋರಾಗಿರ್ಬೋದು, ಅವ್ರಿಗಂತೂ ಸಿಕ್ಕಾಪಟ್ಟೆ ಯೋಗ. ಅವರು ಈ ವರ್ಷ ಅವರು ಏನೇ ಲಾಸ್ ಇದ್ದರೂ ಹೋದ ವರ್ಷ, ಆದರೆ 2026 ಈ ವರ್ಷಕ್ಕೆ ಅವರ ಬೆಳೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅವರೇನು ಫಾರ್ಮಿಂಗ್ ಮಾಡ್ತಾರೆ, ಅವರೇನು ರೆಸಾರ್ಟ್ ಇಟ್ಕೊಂಡಿರೋರು, ರೈತರು, ಮತ್ತು ತುಂಬ ಜಮೀನು ಕೆಲಸ ಮಾಡೋರು, ಇವರೆಲ್ಲರಿಗೂ ಕೂಡ ತುಂಬ ಅದೃಷ್ಟ ಲಕ್ಕು. ಯಾಕಂದರೆ ಅವ್ರ ಮನೇಲಿ ಸಿರಿ ಸಂಪತ್ತು ಈ ವರ್ಷ ಬೆಳೆಯುವಂಥ ಒಂದು ಸಿರಿ ಸಂಪತ್ತು ಧಾನ್ಯಗಳೆಲ್ಲ ಅತಿ ಹೆಚ್ಚು ಅವ್ರಿಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ 5, 14, 23ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ತುಂಬಾ ರಾಜಯೋಗ ಅಂತ ಹೇಳ್ಬೋದು 2026ನೇ ಇಸ್ವಿಯಲ್ಲಿ.